ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡು, ನಾನು ಕಣ್ಣು ತೆಗಿತಾನೇ ಇಲ್ಲ ನನಗೆ. ಯಾಕಂದರೆ ಒಂದು 5-6 ದಿವಸ ಆಯಿತು ನಾನು ಬೇಗ ಎದ್ದಿರಲಿಲ್ಲ. ಇವತ್ತು ಮಾತ್ರ ಬೇಗ ಎದ್ದಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ ಇವತ್ತು ಒಂದು ದಿವಸ, ನಾಳೆ ಒಂದು ದಿವಸ ಆಗುತ್ತೆ. ನಾಳೆದಿಂದ ಮತ್ತೆ ಡೈಲಿ ರುಟೀನ್ಗೆ ಬಂದಿರ್ತೀನಿ. ನಮ್ಮ ಕಿಚನ್ ಕಟ್ಟೆ ನೋಡಿ ಹೆಂಗಾಗಿದೆ ಅಂತ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಇವತ್ತು ತುಂಬಾ ಲೇಟ್ ಆಯಿತು ನನಗೆ. ಲೇಟ್ ಅಂದರೆ ಮಾಮೂಲಿ ಟೈಮೇ, ಬಟ್ ಕೆಲಸ ಏನಂದರೆ ಒಂದು ಮಾಡೋದು, ಒಂದು ಕೂತ್ಕೊಳ್ಳೋದು, ಕೆಲಸ ಮಾಡೋಕ್ಕೆ ಇವತ್ತು ಒಂಥರ ಎನರ್ಜಿನೇ ಇರಲಿಲ್ಲ. ಆಗುತ್ತಲ್ವ ನಿಮ್ಮ ಜೊತೆನೂ ಆ ಥರ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಹೆಣ್ಮಕ್ಳಿಗೂ ಮನಸ್ಸಿರುತ್ತೆ, ಹೆಣ್ಮಕ್ಳಿಗೂ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಬರೀ ಗಂಡು ಮಕ್ಕಳಿಗೆ ರೆಸ್ಟ್ ಮಾಡಬೇಕು, ಬರೀ ಗಂಡು ಮಕ್ಳು ಕೆಲ್ಸಕ್ಕೆ ಹೋಗಿ ಬಂದರೆ ಅವ್ರಿಗೆ ಏನಪ್ಪ ಅಂತಂದರೆ ಅವ್ರಿಗೆ ಟೆನ್ಷನ್ ಇರುತ್ತೆ. ಅವ್ರಿಗೆ ಎಲ್ಲ ರೆಸ್ಟ್ ಬೇಕು ಅಂತ ಏನಿಲ್ಲ. ಹೆಣ್ಮಕ್ಳಿಗೂ ರೆಸ್ಟ್ ಬೇಕು. ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ, ಈವನ್ ಮನೇಲಿದ್ದವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೆ ಏನಂತಾರೆ, ಇವಳೇನು ಮನೇಲಿರ್ತಾಳೆ, ಇವಳಿಗೇನು ಕೆಲಸ ಇರುತ್ತಾ ಅಂತ ಹೇಳ್ತಾರೆ. ಹಾಗಲ್ಲ, ಮನೇಲಿರೋರ್ಗೂ ಕೆಲಸ ಇರುತ್ತೆ. ಗಂಡು ಮಕ್ಳಿಗಿನ್ನ ಜಾಸ್ತಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಅದನ್ನು ಯಾಕೆ ಗಂಡು ಮಕ್ಕಳು ತಿಳ್ಕೊಳ್ಳಲ್ಲ, ಯಾಕೆ ಈ ಸಮಾಜ ತಿಳ್ಕೊಳ್ಳಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇವತ್ತು ಎನರ್ಜಿ ಇರಲಿಲ್ಲ, ಏನು ಬರೀ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ನೋ ಆ ಥರ ಮಾಡಿದ್ರೆ ಅದೇ ರೂಢಿ ಆಗುತ್ತೆ ಅಂತ ನಾನೇನು ಮಾಡಿದೆ, ಮತ್ತೆ ಎದ್ಬಿಟ್ಟು ನೋಡಿ ನನ್ನ ಮುಖ ಹೆಂಗಾಗಿದೆ ಅಂತ ನೋಡೋಕ್ಕಾಗ್ತಾಯಿಲ್ಲ, ಹಂಗಾಗಿದೆ. ಬಟ್ ಏನಿಲ್ಲ, 1-2 ದಿವಸ ಆಗುತ್ತೆ. ಮತ್ತು 3ನೇ ದಿವಸಕ್ಕೆ ನಾನು ಯಾವಾಗಲೂ ಹಾಗೇ, ನಾನು ಯಾವಾಗಲೂ ಏನಂದರೆ, ನನಗೆ ಏನು ಜ್ವರ ಬರಲಿ ಅಥವಾ ಒಂದು ಕೋಲ್ಡ್ ಆಗಲಿ, ಅದಾಗದೇ ಬರುತ್ತೆ, ಅದಾಗದೇ ಹೋಗುತ್ತೆ. ನಾನು ಒಂಥರ ಜಾಸ್ತಿ ಬೇಗ ಹಾಸ್ಪಿಟಲ್ಗೆ ಹೋಗಲ್ಲ. ನಾನು ಆ ಕ್ಯಾಟಗರಿ ಅಲ್ಲ ನಂದು. ಆದ ತಕ್ಷಣವೇ ಹೋಗಬೇಕು ಆ ಥರ ಇಲ್ಲ. ಸ್ವಲ್ಪ ಸ್ಟ್ರಾಂಗ್ ಪರ್ಸನ್ನೇ ನಾನು. ಇವಳೇ ಹೇಳ್ಕೊತಾಳೆ ಅಂತ ಹೇಳಬೇಡಿ. ಎಸ್, ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಹೇಳ್ಕೊತಾ ಇದ್ದೀನಿ. ಅದಕ್ಕೇನು ನಾಚಿಕೆ ಮುಜುಗರ ಏನೂ ಇಲ್ಲ ಅಲ್ವಾ. ಮತ್ತು ಏನಿಲ್ಲ, ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ, ಅಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು. ಸೊ ಹಾಗಾಗಿ ಬೆಂಡೆಕಾಯಿ ಪಲ್ಯನ ಏನು ಮಾಡ್ತಾಯಿದ್ದೀನಿ ಅಂದರೆ, ಫ್ರೈ ಮಾಡ್ಕೋಬೇಕು ಫಸ್ಟು. ಆಮೇಲೆ ಇಲ್ಲಾಂದರೆ ಅದು ಜಿಗ್ಗಿ ಥರ ಆಗೋಲ್ಲ, ಜಿಗುಟು ಆಗುತ್ತಲ್ವ, ಆ ಥರ ಆಗೋಲ್ಲ. ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಗಲ್ಲ, ಆ ಥರ ಚೆನ್ನಾಗಿ ಬರುತ್ತೆ. ಆಮೇಲೆ ಮತ್ತೆ ಸರಿ ಹೋಗ್ತೀನಿ ನಾನೇ ಅಲ್ವಾ. ಅದೇ ಥರ ನಾನು ಮತ್ತು ನನ್ನ ಮೈಂಡು, ನಾನು ಯಾವಾಗಲೂ ನನ್ನ ಕ್ಯಾಟಗಿರಿ ಎಂಥದ್ದು ಗೊತ್ತಾ, ನನ್ನ ಮೈಂಡು ಸ್ವಲ್ಪ ಅಪ್ಸೆಟ್ ಇತ್ತು ಅಂದರೆ ನಾನು ಒಬ್ಬಳೇ ಕೂತ್ಕೊತೀನಿ. ಇವನ್ ನನ್ನ ಚಿನ್ನಿಗೂ ಮಾತಾಡ್ಸಲ್ಲ, ಯಾರಿಗೂ ಮಾತಾಡೋಲ್ಲ, ನಾನು ಒಬ್ಬಳೇ ಕೂತಿರ್ತೀನಿ. ಒಂದು ½ ಅವರು ಏನಾದರೂ ಕಾಮಿಡಿ ವೀಡಿಯೋಸ್ ನೋಡ್ತೀನಿ. ಆ ಥರ ನೋಡಿ ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು ಅಂದರೆ ಆವಾಗ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ ಥರ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಂದು ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಫೋನು. ಯಾಕಂದರೆ ಅದಕ್ಕೆ ಬಿಟ್ಟು ಯಾರೂ ಇಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನನ್ನ ಫೋನೇ ನನಗೆ ಬೆಸ್ಟ್ ಫ್ರೆಂಡು. ಅದನ್ನೇ ನಗಿಸುತ್ತೆ, ಅದೇ ನನ್ನ ಫೋನೇ ಅಳಿಸುತ್ತೆ, ನನ್ನ ಫೋನೇ ನಗಿಸುತ್ತೆ. ನನಗೆ ಅದೇ ಒಂಥರ ಚೆನ್ನಾಗಿರೋದು. ಮತ್ತು ಇನ್ನೊಂದು, ನಮ್ಮ ಅಣ್ಣನ ಬರ್ಡೇ ಇವತ್ತು. ಸೊ ಹಾಗಾಗಿ ನೋಡಿ, ನನ್ನ ಮುಖ ನೋಡೋಕ್ಕಾಗ್ತಾಯಿಲ್ಲ, ಬೇಜಾರು ಮಾಡ್ಕೊಬಿಡಿ ಎಲ್ಲರೂ. ಹಾಗೆ ನಾನು ಹೇಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ, ನನಗೆ ನೀವು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಅಣ್ಣನ ಬರ್ಡೇ. ಅಣ್ಣ ಭಯ್ಯ ನಾನು ನಮ್ಮ ಅಣ್ಣನಿಗೆ ಭಯ್ಯ ಅಂತ ಕರಿತೀನಿ. ಸೊ ಭಯ್ಯ, ಹ್ಯಾಪಿ ಬರ್ಡೇ ಟು ಯು. ಹೀಗೆ ನನ್ನ ಜೊತೆ ಜಗಳ ಮಾಡಿಕೊಂಡು ಚೆನ್ನಾಗಿರು. ಆ್ಯಕ್ಚುಲಿ ಅವನು ಸ್ವಲ್ಪ ಸ್ಟ್ರಿಕ್ಟೇ ನಮ್ಮ ಅಣ್ಣ. ಬಟ್ ಕಷ್ಟ ಅಂತ ಬಂದಾಗ ಏನೂ ಯೋಚನೆ ಮಾಡಲ್ಲ, ದುಡ್ಡೆಲ್ಲ ಕೊಡ್ತಾ ಇರ್ತಾನೆ. ಒಂಥರ ನಮ್ಮ ಅಣ್ಣ ಸ್ಪೆಷಲ್ಲೇ ನನಗೆ. ಯಾಕಂದರೆ ಚಿನ್ನಿಗೆ ಹುಷಾರಿಲ್ದಾಗ ದುಡ್ಡೆಲ್ಲ ಅವನೇ ಕೊಟ್ಟ. ನಿಜ, ನನಗೆ ಯಾರೂ ಇರಲಿಲ್ಲ. ಬಟ್ ನಮ್ಮ ಅಣ್ಣ ಅತ್ತಿಗೆ ಅವರೇ ಡೆಂಗ್ಯೂ ಆಗಿತ್ತಲ್ವ ಅವಳಿಗೆ. ಸೊ ಆವಾಗ ಅವರು ಮತ್ತು ಪಾಪ ನಮ್ಮ ಅತ್ತಿಗೆನೂ ಅವ್ರ ಜೊತೆಗಿರ್ತಾಯಿದ್ರು. ನಮ್ಮ ಅಣ್ಣ ದುಡ್ಡು ಕೊಟ್ಟ. ಯಪ್ಪ, ಯಾರೂ ಇಲ್ಲ ಅಂದರೆ ನನ್ನ ಕತೆ ಏನಾಗ್ತಾಯಿತ್ತು ಅನಿಸ್ತಾ ಇದೆ. ಅದಕ್ಕೆ ಅಣ್ಣ, ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್, ಓಕೆನಾ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ. ನಾನು ಹಂಗೆ ಕೆಲಸ ಮಾಡ್ತಾನೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಿದ್ದೆ ಹೋಗ್ತಾನೆ ಇಲ್ಲ ನನ್ನ ಕೈಯಿಂದ, ಓಕೆನಾ. ನಾನು ಇದೆಲ್ಲ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೂ ಯೂಸ್ ಆಗಲಿ, ಯಾಕಂದರೆ ಒಂದು ಹೆಣ್ಣಿಗೆ ಒಂದು ಇನ್ಸ್ಪಿರೇಷನ್ ಸಿಗಲಿ ಅಂತ ಹೇಳ್ತಾ ಇರೋದು.
ಯಾಕಂದರೆ ನಾನು ಒಂದು ಹೆಣ್ಣು, ನಾನು ಇದು ಮಾಡಬೇಕಾ? ಹೆಣ್ಣು ಯಾವ ಕೆಲಸ ಮಾಡದೇ ಇರೋ ಕೆಲಸನೇ ಇಲ್ಲ. ಹೆಣ್ಣು ಇವಾಗ ಆಟೋ ಓಡಿಸ್ತಾ ಇದ್ದಾರೆ, ಹೆಣ್ಣು ಇವಾಗ ಬಾರ್ಬರ್ ಶಾಪಲ್ಲೂ ಅವರೇ ಇದ್ದಾರೆ. ಇವಾಗ ಒಂದು ಹೆಣ್ಣು ಬಾರ್ಬರ್ ಶಾಪಲ್ಲಿದ್ದಾರೆ ಅಂತಂದರೆ ನೋಡಿ, ಒಂದು ಹೆಣ್ಣು ಏನು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಹೆಣ್ಣಿಗೆ ಆ ಶಕ್ತಿ ಇದೆ, ಓಕೆ ಅಲ್ವಾ? ಏನೋ ಹುಡುಕ್ತಾ ಇರ್ತೀನಿ ನನ್ನ ಕೆಲಸನೇ ಅದೇ. ಆಮೇಲೆ ನಾನೇನು ಮಾಡಿದೆ ಗೊತ್ತಾ, ಹಿಟ್ಟು ಬಾಕ್ಸಲ್ಲಿ ಹಾಕಕ್ಕೆ ಹೋದೆ. ಗೋಧಿ ಹಿಟ್ಟು ಸ್ವಲ್ಪ ಕವರಲ್ಲಿತ್ತು, ಅದು ಪ್ಯಾಕೆಟ್ ತಂದಿರ್ತೀವಲ್ಲ ಅದನ್ನು ಹಾಕಕ್ಕೆ ಹೋದ್ನ, ಅದನ್ನು ಕೆಳಗಡೆ ಚೆಲ್ಬಿಟ್ಟೆ. ನನ್ನ ಕೆಲಸನೇ ಅಂಥದ್ದು, ಇವತ್ತೆಲ್ಲ ಹಂಗಂಗೆ ಆಗ್ತಾಯಿತ್ತು. ಸೊ ಅದಕ್ಕೆ ಏನು ಮಾಡಲಿ, ಮಾಡೋದ ಬೇಡವಾ? ಅಡುಗೆ ಮಾಡಬಾರ್ದು, ಹೋಗಿ ಮಲ್ಕೋಬೇಕು ಅನ್ನಿಸ್ತಾಯಿತ್ತು. ಬಟ್ ನಮ್ಮ ತಂದೆ 3-4 ದಿವಸದಿಂದ ಹಾಗೆ ಹೋಗ್ತಾ ಇದ್ದಾರೆ. ನನಗೆ ಒಂಥರ ಅವರೇ ಎಲ್ಲ ತಂದು ಕೊಡ್ತಾರೆ ನಮಗೆ, ಅವ್ರಿಗೆ ಹಾಗೆ ಉಪವಾಸ ಕಳಿಸಿದ್ರೆ ಹೆಂಗೆ ಅಂತ ನಾನೇನು ಮಾಡಿದೆ, ಮತ್ತು ಇಷ್ಟೇ ಕಷ್ಟ. ಯಾಕಂದರೆ 1-2 ದಿವಸ ಆಗುತ್ತೆ, ಮತ್ತು 3ನೇ ದಿವಸ ಆದಾಗದೇ ಎಚ್ಚರ ಆಗುತ್ತೆ. ನಾನು ಅಲಾರಾಮ್ ಇಡೋದೇ ಬೇಡ, ಒಂದು ರೂಟೀನ್ ಅಂತ ಫಿಕ್ಸ್ ಆಗಿಬಿಡುತ್ತಲ್ವ. ಸೊ ಹಾಗಾಗಿ ನೋಡಿ, ಏನೋ ಹುಡ್ಕಕ್ಕೆ ಹೋಗಿದ್ದೀನಿ ನಾನು, ಇಲ್ಲಿ ಇಟ್ಬಿಟ್ಟು ಏನೋ ಹುಡುಕ್ತಾ ಇದ್ದೀನಿ. ನನ್ನ ಕೆಲಸನೇ ಅದೇ ಥರ, ನಾನು ಹಾಗೆ ಮಾಡೋದು. ಆಮೇಲೆ ಈ ಯಾಕೋ ಇವಾಗ ವೀಡಿಯೋ ಮಾಡಿದ್ರೆ ಟೈಮ್ ಸಾಕಾಗಲ್ಲ ಅಂತ ಏನು ಮಾಡಿದೆ ನಾನು, ಆಮೇಲೆ ಸಿಗ್ತೀನಿ ಅಂತ ಹೇಳ್ತೀನಿ. ನೋಡಿ, ಇವಾಗ ರೈಸ್ಗೆ ಇಟ್ಟೆ. ಇಲ್ಲಿ ಇದು ನಾನು ನಮ್ಮದು 3 ಒಲೆ ಇರೋದ್ರಿಂದ 3 ಒಂದೇ ಅಟ್ ಎ ಟೈಮ್ ಆಗುತ್ತೆ. ಒಂದು ಕಡೆ ಪಲ್ಯ, ಒಂದು ಕಡೆ ಚಪಾತಿ, ಒಂದು ಕಡೆ ರೈಸು. ಪಲ್ಯನೇ ಬೇಕಾಗಲ್ಲ ನನಗೆ, ಚಪಾತಿ ರೈಸ್ ಏನು ಚಿಂತೆ ಇಲ್ಲ, ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಪಲ್ಯದ್ದೇ ನನಗೆ ಚಿಂತೆ. ಒಬ್ಬೊಬ್ಬರಂತೂ 2-3 ಡಿಶ್ ಮಾಡ್ತಾರೆ. ಯೂಟ್ಯೂಬಲ್ಲಿ ನೋಡ್ತೀನಿ ನಾನು, ಏನೋ ಸಲಾಡ್ ಅಂತೆ, ಆಮೇಲೆ ಡಿಟಾಕ್ಸ್ ಡ್ರಿಂಕ್ ಅಂತೆ, ಮತ್ತು ಏನು ಯಾವುದೋ ಜ್ಯೂಸ್ ಅಂತೆ, ಅದಂತೆ. ಮತ್ತು ಅದು ಮಾಡಲ್ಲ, ಮತ್ತು ಕೆಲ್ಸಕ್ಕೆ ಹೋಗ್ತಾರೆ. ನಾನೇ ಸ್ಟ್ರಾಂಗ್ ಅಂದರೆ ನನಗಿನ್ನ ಸ್ಟ್ರಾಂಗ್ ಇದ್ದಾರೆ ಯೂಟ್ಯೂಬಲ್ಲಿ ಹೆಣ್ಮಕ್ಳು. ಈವನ್ ಏಜ್ಡ್ ಪರ್ಸನ್ಸ್ ಆದರೂ ಯೂಟ್ಯೂಬಲ್ಲಿ ಅರ್ನ್ ಮಾಡ್ತಾಯಿದ್ದಾರೆ. ನನಗೆ ಅದು ಒಂದು ನಿಜ. ಅವ್ರು ನೋಡಿ ನಾನು ತುಂಬ ಕಲಿಬೇಕು, ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ. ನಾನು ನೋಡಿ ಮತ್ತೆ ಮಾಡ್ತಾಯಿದ್ದೀನಿ, ಯಾಕಂದರೆ ನಿದ್ದೆನೇ ಹೋಗ್ತಾಯಿಲ್ಲ ಕಣ್ಣಿಂದ. ಅಷ್ಟೊತ್ತಾಯಿತು ನಾನು ಎದ್ದು, ಮತ್ತೆ ½ ಆನ್ ಅವರ್ ಮೇಲೆ ಆಯಿತು, ಅಂದರೂ ನಿದ್ದೆ ಹೋಗ್ತಾಯಿಲ್ಲ. ಇನ್ನೇನು ಸರಿ ಹೋಗಲ್ಲ ಅಂತ ನಾನೇನು ಮಾಡಿದೆ, ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟೆ. ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ತಾ ಒಂದು 5 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಎಸ್, ತುಂಬ ದಿವಸ ಆಯಿತು ಬರೀ ವಾಯ್ಸ್ ಓವರ್ ಅದು ಇದು ಕೊಡೋದೇ ಆಗೋಯ್ತು. ಅದಕ್ಕೆ ನಾನು ಮಾತಾಡೋಣ, ಸ್ಪೆಷಲಿ ಇವತ್ತು ಒಂದು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೇನೆ ನಿಮ್ಮ ಜೊತೆ. ಎಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಾಗಿದ್ದೇನೆ ರೆಡಿ. ಟೈಮ್ ಆಗ್ತಾಯಿದೆ 8:15. ಓಕೆನಾ? ಏನು ಗೊತ್ತಾ, ಶಾರ್ಟ್ಸ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಪ್ಲೀಸ್ ಹಾಗೇ ನಂದು ಲಾಂಗ್ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟು. ಇರಿ, ಒಂದು 5 ನಿಮಿಷ ಸಿಗ್ತೀನಿ. ಇಲ್ಲಿ ನೋಡಿ, ನಾನು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೀನಿ. ಚಿನ್ನಿ ತಿನ್ಬಿಟ್ಟು ಹೋಗಿಲ್ಲ, ಹಾಗೆ ಹೋಗಿದೆ, ಮಾಡಿದ್ದೆಲ್ಲ ಹಾಗೆ ಇದೆ. ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೆ. ಸೊ ಹಾಗಾಗಿ ಅವಳು ಹಾಗೆ ಹೋಗಿಬಿಟ್ಟಿದ್ದಾಳೆ. ಅವಳಿಗೆ ನಾಳೆಯಿಂದ ನಾನೇ ಅವಳಿಗೆ ಎದುರುಗಡೆ ಕೂತು ತಿನ್ನಿಸಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ. ನನಗೆ ಲೇಟ್ ಆಗುತ್ತೆ ಅಂತ ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ರೆ ಅವಳು ಹಾಗೆ ಹೋಗಿದ್ದಾಳೆ. ಸೊ ಹಾಗಾಗಿ ಇವತ್ತು ನಮ್ಮ ಅಣ್ಣನ ಬರ್ಡೇ. ನೋಡೋಣ ನಮ್ಮ ಅತ್ತಿಗೆ ಏನೇನು ಮಾಡ್ತಾಯಿದ್ದಾರೋ. ಅವ್ರು ಆ ಕಡೆನೇ ಬಾ ಅಂತ ಹೇಳಿದ್ದಾರೆ ನನಗಿವತ್ತು ಊಟಕ್ಕೆ. ಬಟ್ ನಾನು ನಮ್ಮ ತಂದೆಗೆ ಟಿಫನ್ ಕೊಡಬೇಕಿತ್ತಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಅಡುಗೆ ಮಾಡಿದ್ದೀನಿ. ಅದು ಸ್ವಲ್ಪ ಅಲ್ಲೇ ಟ್ರಾನ್ಸ್ಫರ್ ಮಾಡ್ತೀನಿ. ಬೆಳಗ್ಗೆ ಪಾಪ ತಿನ್ಕೊತಾರೆ ಅವರು. ಇವತ್ತು ಏನು ವಿಷಯ ಅಂತಂದರೆ, ನಂದು ಶಾರ್ಟ್ ವೀಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಬಟ್ ನಾನು ಲಾಂಗ್ ವೀಡಿಯೋಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ, ಇನ್ನು ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಸಬ್ಸ್ಕ್ರೈಬರ್ಸ್ ಏನೋ ಗೇನ್ ಆದರೂ, ಬಟ್ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಸೊ ಹಾಗಾಗಿ ಪ್ಲೀಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಡಿ ನನಗೆ. ಫುಲ್ ವೀಡಿಯೋ ವಾಚ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ನೀವೆಲ್ಲ ಫುಲ್ ವಾಚ್ ಮಾಡಿ ವೀಡಿಯೋನ, ಓಕೆನಾ? ಬಾಯ್, ಮತ್ತೆ ಸಿಗ್ತೀನಿ.
ಹಾಯ್. ತಿಂಡಿ ಆಯಿತು. ಏನಂದರೆ ಯಾರೋ ಒಬ್ಬರು ಮೇಡಮ್ ಇವತ್ತು ನನಗೆ ಕಾಲ್ ಮಾಡಿದರು. ಆ್ಯಕ್ಚುಲಿ ಅವರು ನನಗೆ ನಂದು ಯಾರೋ ಹತ್ರ ನಂಬರ್ ಇಸ್ಕೊಂಡು ಅವ್ರು ನನಗೆ ಕಾಲ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ನಾನು ಚೆನ್ನಾಗಿ ಮಾಡಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಸ್ಪೆಷಲಿ ನನಗೆ ವಿಶ್ ಮಾಡೋಕ್ಕೆ ಕಾಲ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಮೇಡಮ್ ನಿಜ ಯೂಟ್ಯೂಬಲ್ಲಿ ಚೆನ್ನಾಗಿ ವೀಡಿಯೋ ಮಾಡ್ತೀರಾ, ನಾನು ನೋಡಿದ್ದೆ, ಪದೇ ಪದೇ ನೋಡ್ತಾ ಇರ್ತೀನಿ. ಒಂದು ನಿಜ ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗೋ ಥರ ವೀಡಿಯೋ ಮಾಡ್ತೀರಾ ನೀವು, ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದರು. ನಿಜ ಯಾರ್ದೋ ಹತ್ರ ನಂಬರ್ ಇಸ್ಕೊಂಡು ಅವ್ರ ಹತ್ರ ಹೇಗೆ ಅಂದರೆ ಯೂಟ್ಯೂಬ್ ಮೇಲೆ ಹೋಗುತ್ತೆ ಬಿಡಿ ವೀಡಿಯೋಸು, ಬಟ್ ಅಲ್ಲಿವರೆಗೂ ನನ್ನ ವೀಡಿಯೋ ಹೋಗಿದೆ. ನಾನು ಎಷ್ಟು ದಿವಸ ಏನು ಅಂದ್ಕೊಂಡಿದ್ದೆ ಅಂತಂದರೆ, ಜಸ್ಟ್ ನಾನು ನನ್ನ ಫ್ಯಾಮ್ಲಿ ಮೆಂಬರ್ಸು, ರಿಲೇಟಿವ್ಸು ಅಷ್ಟೇ ಮಾತ್ರ ನನ್ನ ಲಾಂಗ್ ವೀಡಿಯೋಸ್ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ತುಂಬ ಖುಷಿ ಆಯಿತು ನನಗೆ. ಏ ಅಂದರೆ ಎಲ್ಲಿ ನಾನು ಕೆಳಗಡೆ ಕಾಲೇ ನಿಲ್ತಿಲ್ಲ, ಅಷ್ಟೊಂದು ಚೆನ್ನಾಗಿ ಫೀಲ್ ಆಗ್ತಾಯಿದೆ. ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ನೀವು, ಒಂದು ಹೆಣ್ಣಿಗೆ ಇನ್ಸ್ಪಿರೇಷನ್ ಮೇಡಮ್ ನೀವು. ನಿಜ ಹೆದರದೆ ವೀಡಿಯೋ ಮಾಡ್ತಾಯಿದ್ದೀರಲ್ವ, ಅದು ಒಂದು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅಂತ ಹೇಳಿದ್ರು. ಯಪ್ಪ ನನಗಂತೂ ಮೇಡಮ್ ಥ್ಯಾಂಕ್ ಯು. ಈ ವಿಡಿಯೋ ನೋಡ್ತಾ ಇದ್ರೆ ನೀವು, ಥ್ಯಾಂಕ್ ಯು ಸೋ ಮಚ್. ನನಗೆ ಏನೋ ಗೊತ್ತಾ, ಒಂದು ಮೋಟಿವೇಶನ್ ಥರ ಹೇಳಿದ್ರಿ ನೀವು. ಅವ್ರ ಹೆಸರು ದಿವ್ಯಾ ಅಂತ. ಒಂದು ಮೋಟಿವೇಶನ್ ಇದು ಒಂದು, ಯಾಕಂದರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಎನರ್ಜಿ ಬರುತ್ತೆ ವೀಡಿಯೋ ಮಾಡೋಕ್ಕೆ ಅಲ್ವಾ. ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಒನ್ಸ್ ಅಗೇನ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್.